ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಉಮೇಶ್ ಮೇಟಿಗೆ ಸಚಿವ ಸ್ಥಾನ ಕೊಡುವಂತೆ ಮುಸ್ಲಿಂ ಮುಖಂಡ ಅಯೂಬ್ ಖಾನ್ ಬಾಗೇವಾಡಿ ಆಗ್ರಹ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ರಾಜ್ಯದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಸ್ಲಿಂ ಮುಖಂಡ ಅಯೂಬ್ ಖಾನ್ ಬಾಗೇವಾಡಿ ಅವರು ನೂತನ ಮುಖ್ಯಮಂತ್ರಿಗೆ ಶುಭಾಶಯಗಳನ್ನು ಸಲ್ಲಿಸಿ ಜಿಲ್ಲೆಯ ಯುವ ಕಾಂಗ್ರೆಸ್ ನಾಯಕ ಉಮೇಶ್ ಮೇಟಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡುವಂತೆ ಮನವಿ ಮಾಡಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಯೂಬ್ ಖಾನ್ ಬಾಗೇವಾಡಿ, ಈ ಬಾರಿ ನಡೆದ ಚುನಾವಣೆಯಲ್ಲಿ ಉಮೇಶ್ ಮೇಟಿ ಅವರು ಭರ್ಜರಿ ಬಹುಮತದೊಂದಿಗೆ ಜಯ ಸಾಧಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ, ಪಕ್ಷದ ಸಂಘಟನೆ ಮತ್ತು ಜನಸೇವೆಯಲ್ಲಿ ಅವರು ತೋರಿದ ಬದ್ಧತೆಯನ್ನ ಪಕ್ಷದ ನಾಯಕತ್ವ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಬಾಗಲಕೋಟೆ ಜಿಲ್ಲೆಗೆ ಸಚಿವ ಸ್ಥಾನ ದೊರಕಿದ್ರೆ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗುತ್ತೆ ಎಂದಿದ್ದಾರೆ. ಅವರು ಮುಂದುವರಿದು, ಉಮೇಶ್ ಮೇಟಿ ಅವರು ಎಲ್ಲ ಸಮುದಾಯಗಳನ್ನ ಜೊತೆಯಾಗಿ ತೆಗೆದುಕೊಂಡು ಸಾಗುವ ಜನನಾಯಕರು. ರೈತರು, ಕಾರ್ಮಿಕರು, ಯುವಕರು, ಮಹಿಳೆಯರು ಸೇರಿ ಸಮಾಜದ ಎಲ್ಲಾ ವರ್ಗಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಅವರ ಅನುಭವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯವನ್ನ ರಾಜ್ಯದ ಅಭಿವೃದ್ಧಿಗೆ ಬಳಸಿಕೊಳ್ಳುವ ಉದ್ದೇಶದಿಂದ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡುವುದು ಸೂಕ್ತ ಎಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯವು ಅಭಿವೃದ್ಧಿಯ ಹೊಸ ದಿಕ್ಕಿನಲ್ಲಿ ಸಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಬಾಗೇವಾಡಿ, ಬಾಗಲಕೋಟೆ ಜಿಲ್ಲೆಯ ಜನರ ಆಶಯದಂತೆ ಉಮೇಶ್ ಮೇಟಿ ಅವರಿಗೆ ಸಚಿವ ಸ್ಥಾನ ಕೊಡುವ ಮೂಲಕ ಜಿಲ್ಲೆಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಬಾಗಲಕೋಟೆ ಜಿಲ್ಲೆಯ ಜನರ ಪರವಾಗಿ ಒಂದು ಮನವಿ ಏನಂದ್ರೆ, ಈ ಬಾರಿ ಉಮೇಶ್ ಮೇಟಿ ಅವರು ಭರ್ಜರಿ ಬಹುಮತದಿಂದ ಗೆಲುವು ಸಾಧಿಸಿದ್ದಾರೆ. ಪಕ್ಷದ ನಿಷ್ಠಾವಂತ ನಾಯಕರಾಗಿರುವ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಆದ್ದರಿಂದ ಮುಖ್ಯಮಂತ್ರಿ ಹಾಗೂ ಪಕ್ಷದ ಹೈಕಮಾಂಡ್ ಉಮೇಶ್ ಮೇಟಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕಾರಣ, ಈ ಒಂದು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಉಮೇಶ್ ಮೇಟಿ ಅವರು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಕಾರಣ, ಈ ಒಂದು ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಶ್ರೀ ಉಮೇಶ್ ಮೇಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಮ್ಮ ಆಗ್ರಹ ಇದೆ. ಬಾಗಲಕೋಟೆಯ ಮುಸ್ಲಿಮರ ಆಗ್ರಹ ಇದೆ. ಕಾರಣ, ಸದರಿಯವರು ಯುವ ನಾಯಕರಾಗಿದ್ದು ತಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ರಾಜಕೀಯವನ್ನು ಕಲಿತಿದ್ದು, ಅವರ ತಂದೆಯವರಾದ ದಿವಂಗತ ಎಚ್ ವೈ ಮೇಟಿಯವರು ಬಾಗಲಕೋಟೆಯಲ್ಲಿ 2 ಸಲ ಚುನಾವಣೆಯಲ್ಲಿ ಸೋತರು ಹಾಗೂ 2 ಸಲ ಚುನಾವಣೆಯಲ್ಲಿ ಗೆದ್ದರು. ಈ ಒಂದು 20 ವರ್ಷದ ಅವಧಿಯಲ್ಲಿ ತಂದೆಯ ಮಾರ್ಗದರ್ಶನದಲ್ಲೇ ನಡೆದು ರಾಜಕೀಯ ರಣತಂತ್ರವನ್ನು ಕಲಿತು ಸದರಿಯವರು ಒಂದು ಚಿಕ್ಕ ವಯಸ್ಸಿನಲ್ಲಿ ಬಾಗಲಕೋಟೆ ಬಿಜೆಪಿಯನ್ನು ಹೀನಾಯ ಸೋಲಿಸಿ ಬಿಜೆಪಿ ಸೋಲು ಮಾಡಿದ್ದು. ಕಾರಣ, ಸದರಿಯವರು ಒಂದು 22,000ಕ್ಕಿಂತ ಅಧಿಕ ಮತಗಳಿಂದ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದು, ಈ ಒಂದು ವಿಷಯಕ್ಕಾಗಿ ಹಾಗೂ ಉಪಚುನಾವಣೆಯಲ್ಲಿ ಒಂದು ಯುವ ನಾಯಕ ಆಯ್ಕೆಯಾಗಿದ್ದು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯುವಕರ ಮೇಲೆ ಬಹಳ ಅಭಿಮಾನ ಮತ್ತು ಪ್ರೀತಿ ಇದ್ದ ಕಾರಣಕ್ಕೆ ಶ್ರೀ ಉಮೇಶ್ ಮೇಟಿ ಅವರನ್ನು ಯಾವುದೇ ಮಂತ್ರಿ ಸ್ಥಾನ ನೀಡಬೇಕು, ಯಾವುದೇ ಇರಲಿ, ಅದು ಯಾವುದೇ ಸ್ಥಾನವನ್ನು ನೀಡಿದರೂ ಆ ಸ್ಥಾನವನ್ನು ನಿಭಾಯಿಸಿಕೊಂಡು ಹೋಗಲು ಅವರಲ್ಲೇ ಸಾಮರ್ಥ್ಯ ಇದೆ. ಕಾರಣ, ಉಮೇಶ್ ಮೇಟಿ ಅವರಿಗೆ ಬಾಗಲಕೋಟೆ ಉಮೇಶ್ ಮೇಟಿ ಅವರಿಗೆ ಈ ಉಪಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದ ಬಂದ ಕಾರಣ ಅವರನ್ನು ಮಂತ್ರಿ ಸ್ಥಾನ ನೀಡಬೇಕೆಂದು ನಮ್ಮ ಆಗ್ರಹ ಇದೆ. ಕಾರಣ, ಉಮೇಶ್ ಮೇಟಿ ಅವರು ಬಾಗಲಕೋಟೆಯಲ್ಲಿ ಪ್ರಚಂಡ ಬಹುಮತದಿಂದ ಆಯ್ಕೆಯಾದ್ರಿಂದ ಸದರಿ ಅವರು ಬಾಗಲಕೋಟೆಯ ಪ್ರತಿಯೊಂದು ಧರ್ಮದ ಕೆಲಸ ಕಾರ್ಯಗಳನ್ನು ಮಾಡಿ ಈ ಮುಂಬರುವ 2 ವರ್ಷಗಳಲ್ಲಿ ಬಾಗಲಕೋಟೆಯ ಅಭಿವೃದ್ಧಿಗಾಗಿ ಮತ್ತು ದೀನ ದಲಿತರ ಹಾಗೂ ಹಿಂದುಳಿದರ ಹಾಗೂ ಅಲ್ಪಸಂಖ್ಯಾತರ ಕೆಲಸ ಕಾರ್ಯಗಳನ್ನು ಮಾಡಿ ಸದರಿ ಅವರು ಹೆಸರು ಮಾಡಿಕೊಂಡರೆ ಮುಂಬರುವ 2028ನೇ ಚುನಾವಣೆಯಲ್ಲಿ ಉಮೇಶ್ ಮೇಟಿ ಅವರೇ ಬಾಗಲಕೋಟೆಯಿಂದ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗುತ್ತಾರೆಂದು ಈ ಮಾಧ್ಯಮ ಮುಖಾಂತರ ಹೇಳಿಪಡಿಸುತ್ತೇನೆ. ಕಾರಣ, ಸದರಿಯವರು ಯುವ ನಾಯಕರಾಗಿದ್ದು ಸಮಾಜದಲ್ಲಿ ತಾವು ತೊಡಗಿಕೊಂಡು ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಮುಂಬರುವ ಚುನಾವಣೆಯಲ್ಲಿ ಸಹ ಅವರೇ ಗೆಲ್ಲ ಬರುತ್ತಾರೆಂದು ನಾವು ಆಶ್ವಾಸನೆ ನೀಡುತ್ತೇವೆ.